ಯಾವುದೇ ಸಮಸ್ಯೆ ಇದ್ದಾಗ ಸೈಕಾಲಜಿಸ್ಟ್ ಹತ್ರ ಹೋಗಿ ಅಂತ. ಆದರೆ ಈ ಎಚ್ ಆರು ಬಹಳ ಕ್ಲಿಯರ್ ಆಗಿ ನಾನು ಯಾವ ಸೈಕಾಲಜಿಸ್ಟ್ ಹತ್ರನೂ ಹೋಗೋದಿಲ್ಲ ಅಂತ ಹಠ ಕಟ್ಟಿ ಕೂತಿದ್ದಂಥವ್ರು. ಅವರಿಗೆ ಹೀಗೀಗೆ ಆಗ್ತಾ ಇದೆ ಅಂತ ಹತ್ರೆ ಅವ್ರು ಬೈಲಿಕ್ಕೆ ಶುರು ಮಾಡಿದ್ರಂತೆ. ನೀವೇನು ಅಳ್ತಾ ಇದ್ದೀರಾ, ನಿಮಗೇನು ಅರ್ಥ ಆಗೋದಿಲ್ವ, ನಾನು ಹೇಳಿದ್ದಲ್ವ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಸೈಕಾಲಜಿಸ್ಟ್ ಇದು ನೀನು ಮಾಡ್ತಾ ಇರೋದು ತಪ್ಪು ಅಂತ ನೇರವಾಗಿ ಹೇಳುವಂಥ ಹಕ್ಕಿದೆ. ಇವರು ಇನ್ನೂ 16-17 ವರ್ಷದ ವಯಸ್ಸಿನ ಹುಡುಗಿ. ಮೂಲ ಹುಡುಕ್ಲಿಕ್ಕೆ ಎಷ್ಟು ಸುಲಭವೋ ಅದನ್ನು ಸಂಭಾಳಿಸ್ಲಿಕ್ಕೆ ಅಷ್ಟೇ ಚಾಲೆಂಜಿಂಗ್ ಆಗಿ ಕೂಡ ಇರ್ತದೆ. ನಮಸ್ಕಾರ, ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಮನಸ್ಸೇ ಓ ಮನಸ್ಸೇ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಯಾವತ್ತಿನ ಥರ ಅವ್ರ ಹತ್ರ ನಾವು ಕೇಳೋ ಪ್ರಶ್ನೆ, ಇವತ್ತು ಯಾವ ಘಟನೆ ಬಗ್ಗೆ ಅಥವಾ ಯಾವ ಒಂದು ಕೇಸ್ನ ಬಗ್ಗೆ ನೀವು ಮಾತಾಡ್ತೀರಿ ಅಂತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತು ಅದೇ ಪ್ರಶ್ನೆ, ಇವತ್ತು ಯಾವ ಕೇಸ್ ಬಗ್ಗೆ ಮಾತಾಡ್ತೀರಾ? ಸಾಧಾರಣವಾಗಿ ನೀವು ಕಾರ್ಪೊರೇಟ್ ಕಂಪನಿಗಳಲ್ಲಿ ಎಚ್ ಆರ್ಗಳು ಬೇರೆ ಎಲ್ಲ ಎಂಪ್ಲಾಯೀಸ್ಗಳ ವೆಲ್ಬೀಯಿಂಗನ್ನು ನೋಡುವಂಥ ಒಂದು ಸನ್ನಿವೇಶವನ್ನು ಕಾಣಲಿಕ್ಕೆ ಸಿಗ್ತದೆ. ಆದರೆ ಅವ್ರುಗಳು ಯಾವ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳಿಂದ ಬಳಲಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಎಲ್ಲರೂ ಎಚ್ ಆರನ್ನು ಬೈಯೋದೇ ಆಯಿತು. ಹೌದು, ಸಾಧಾರಣ ಯಾವ ಎಂಪ್ಲಾಯಿ ಕೂಡ ಎಚ್ ಆರ್ ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ ಬೈತಾನೆ ಇರ್ತಾರೆ. ಆದರೆ ಅವ್ರಿಗೂ ಅವರದ್ದೇ ಪರ್ಸನಲ್ ಲೈಫ್ಗಳಲ್ಲಿ ಅವರದ್ದೇ ಆದಂಥ ಕ್ರೈಸಿಸ್ಗಳಿರ್ತವೆ. ಅಂಥದ್ದೊಂದು ಕೇಸು ಇತ್ತೀಚೆಗೆ ಬಂತು. ಒಂದು ನಿದರ್ಶನ ಏನು ಅಂತಂದರೆ, ಸಾಧಾರಣವಾಗಿ ನಾವು ಸೈಕಾಲಜಿಸ್ಟ್ಗಳು, ನಾನೇ ಎಷ್ಟೋ ಸರ್ತಿ, ನಾವು ಬಹುಶಃ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇವೆ, ಯಾವುದೇ ಸಮಸ್ಯೆ ಇದ್ದಾಗ ಸೈಕಾಲಜಿಸ್ಟ್ ಹತ್ರ ಹೋಗಿ ಅಂತ. ಆದರೆ ಈ ಎಚ್ ಆರು ಬಹಳ ಕ್ಲಿಯರ್ ಆಗಿ ನಾನು ಯಾವ ಸೈಕಾಲಜಿಸ್ಟ್ ಹತ್ರನೂ ಹೋಗೋದಿಲ್ಲ ಅಂತ ಹಠ ಕಟ್ಟಿ ಕೂತಿದ್ದಂಥವ್ರು. ಯಾಕೆ ಅಂತಂದರೆ, ಹಿಂದೆ ಯಾವತ್ತೋ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಬಂದಾಗ ಯಾರೋ ಒಬ್ಬರು ಸೈಕಾಲಜಿಸ್ಟನ್ನು ರೀಚ್ ಔಟ್ ಮಾಡಿದ್ದಾರೆ. ಅವರು ಅವರದ್ದೇ ಆದಂಥ ಏನೋ ಕೌಟುಂಬಿಕ ಸಮಸ್ಯೆಗಳು, ಕಲಹಗಳು ಏನೋ ಇದ್ದಾಗ ತುಂಬ ವಲ್ನರೇಬಲ್ ಸಿಚುವೇಷನಲ್ಲಿದ್ದರು. ಹಾಗಾಗಿ ಸೈಕಾಲಜಿಸ್ಟನ್ನು ರೀಚ್ ಔಟ್ ಮಾಡಿದ್ದಾರೆ. ಎಲ್ಲರೂ ಹೇಳುವ ಹಾಗೆ ಸೈಕಾಲಜಿಸ್ಟ್ ಹತ್ರ ಹೋದರೆ ಪರಿಹಾರ ಸಿಗ್ತದೆ ಅನ್ನುವಂಥ ಒಂದು ಹಂಬಲದಿಂದ. ಆದರೆ ಅಲ್ಲಿ ಹೋದಾಗ ಏನಾಗಿದೆ ಅಂತಂದರೆ, ಅವರು ಸ್ವಲ್ಪ ಸೀನಿಯರ್ ಲೇಡಿ ಅಂತೆ, ಎಗೇನ್ ಲೇಡಿ ಸೈಕಾಲಜಿಸ್ಟ್ ಹತ್ರನೇ ಹೋಗಿದ್ದಾರೆ, ಇವರು ಲೇಡಿನೇ. ಸ್ವಲ್ಪ ಸ್ತ್ರೀಗೆ ಈ ಸ್ತ್ರೀಯ ಸಮಸ್ಯೆ ಅರ್ಥ ಆಗ್ಬೋದು ಅನ್ನುವ ಒಂದು ಯೂಶಲಿ ಅದೊಂದು ಕಾನ್ಸೆಪ್ಟ್ ಇರುತ್ತೆ. ಹೌದು. ಸೊ ಆ ದೃಷ್ಟಿಯಿಂದ ಅವರು ಹೋಗಿದ್ದಾರೆ. ಗೈನಕಾಲಜಿಸ್ಟ್ಗಳು ಹೇಗೆ ಎಲ್ಲ ಲೇಡೀಸ್ ಜಾಸ್ತಿ ಇರ್ತಾರೆ, ಹೌದು, ಹಾಗೆ ನನ್ನ ದೊಡ್ಡಪ್ಪ ಗೈನಕಾಲಜಿಸ್ಟ್. ಹಾಗೆ ಹೋಗಿದ್ದಾರೆ. ಆದರೆ ಅವರು, ಆ ಸೈಕಾಲಜಿಸ್ಟ್ ಇವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಒಂದಷ್ಟು ಏನೋ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಿದ್ದಾರೆ ಸೆಷನ್ನ ಹೆಸರಿನಲ್ಲಿ. ಆಮೇಲೆ ಇವರು ನಿಜವಾದ ಜೀವನದ ಸಂದರ್ಭದಲ್ಲಿ ಏನೋ ಕಷ್ಟ ಇದ್ದಾಗ ಅವರಿಗೆ ಹೀಗೀಗೆ ಆಗ್ತಾ ಇದೆ ಅಂತ ಹತ್ರೆ ಅವ್ರು ಬೈಲಿಕ್ಕೆ ಶುರು ಮಾಡಿದ್ರಂತೆ. ನೀವೇನು ಅಳ್ತಾ ಇದ್ದೀರಾ, ನಿಮಗೇನು ಅರ್ಥ ಆಗೋದಿಲ್ವ, ನಾನು ಹೇಳಿದ್ದಲ್ವ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅವರು ಒಂದಷ್ಟು ಬೈಲಿಕ್ಕೆ ಶುರು ಮಾಡಿದ್ರಂತೆ. ಇವ್ರಿಗೆ ಮತ್ತು ಕನ್ಫ್ಯೂಷನ್ ಆಗೋಗಿದೆ. ಆ ಕನ್ಫ್ಯೂಷನ್ಗಿಂತಲೂ ಹೆಚ್ಚು ಇವರು ಯಾರಿಂದ ಸಪೋರ್ಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ರು, ಅವರೇ ಇನ್ನೊಬ್ಬರು ಅಬ್ಯೂಸರ್ ಆಗಿ ಹೋಗಿದ್ರು. ಹಾಗಾಗಿ ಒಂದು 2-3 ಸೆಷನ್ ಅವ್ರ ಹತ್ರ ಹೋಗಿ ಈ ಥರ ಬೈಗಳು ತಿಂದು, ಸೈಕಾಲಜಿಸ್ಟ್ ಹೋಗಿ ಬೈಗಳು ತಿಂದು ಬರೋದು ಅಂತಂದರೆ. ಹೌದು, ಆ್ಯಕ್ಚುಲಿ ನನ್ನ ಪ್ರಶ್ನೆ ಅದೇ ಆಗಿತ್ತು. ಹಾಗಿದ್ರೆ ಸೈಕಾಲಜಿಸ್ಟ್ ಅವರ ಕರ್ತವ್ಯ ಏನು? ಹಾಗಿದ್ರೆ ಅವರು ಬೈಲೇಬಾರ್ದಾ ಏನು? ಅಲ್ಲ, ಬೈಲೇಬಾರ್ದು, ಅಲ್ಲ, ಬೈಬೇಕಾದ ಅಗತ್ಯವೇ ಇಲ್ಲ. ಯಾರಿಗೂ ಬೈಯುವ ಹಕ್ಕಿಲ್ಲ. ಈವನ್ ಇನ್ ಜನರಲ್ ಆದರೂ ಕೂಡ. ಈಗ ಇವರದ್ದು ಏನೋ ತಪ್ಪಾಗ್ತಾ ಇದೆ ಅಂತಂದರೆ ಅದು ಹೇಗೆ ತಪ್ಪಾಗ್ತದೆ ಅನ್ನೋದರ ಮನವರಿಕೆ ಮಾಡಬೇಕೇ ಹೊರತು ಬೈಯೋದಕ್ಕೆ ನಾವು ಯಾರು? ಸೊ ಆ ವಿಷಯವನ್ನು ಅವರು ಬಹುಶಃ ಮನಗಾಣಿಸ್ಕೊಂಡಿಲ್ಲ. ಹಾಗಾಗಿ ಅವರು ಬಹುಶಃ ಹಾಗಿದ್ರೆ ಹಳೆ ಕ್ರಮದಲ್ಲಿ ಬೈಯುವುದು ಒಂದು ಮಾಮೂಲಿಯಾದಂಥ ಒಂದು ಅಭ್ಯಾಸ. ಹಾಗಾಗಿ ಅವರು ಬೈತಾ ಇದ್ರು ಅಂತ ಕಾಣ್ತದೆ. ಆದರೆ ಅದರಿಂದಾಗಿ ಅವರಿಗೆ ಒಂಥರ ಸೈಕಾಲಜಿಸ್ಟ್ಗಳೊಂದು ಹೀಗೆ ಅದು ಓಕೆ, ಅಂದರೆ ಅವ್ರ ಇನ್ಸಿಡೆಂಟ್ಸಲ್ಲಿ ಆ ಥರ ಓಕೆ. ಬಟ್ ಯೂಶ್ವಲಿ ಹೇಗೆ ಅಂದರೆ ಅದು ಯಾವ ಥರ ಎಫೆಕ್ಟ್ ಬೀಳುತ್ತೆ? ಒಬ್ಬ ಸೈಕಾಲಜಿಸ್ಟ್ ಆ ಥರ ಮಾತಾಡಿದ್ರೆ ಅಥವಾ ಸ್ವಲ್ಪ ರಫ್ ಆಗಿ ಮಾತಾಡಿದ್ರೆ, ಅಂದರೆ ಸೈಕಾಲಜಿಸ್ಟ್ನ ಕರ್ತವ್ಯ ಸಮಾಧಾನ ಮಾಡೋದು ಮಾತ್ರನಾ ಅಥವಾ ಏನು? ಅಂದರೆ ನೀವು ಹೇಳೋದಾದ್ರೆ ಹೇಗೆ ಸೈಕಾಲಜಿಸ್ಟ್ನ ಕರ್ತವ್ಯಗಳೇ? ಈ ಪ್ರಶ್ನೆ ನನಗೆ ಇನ್ನೊಂದು ಹೊಸ ಟಾಪಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ, ಅದನ್ನು ಹೇಳ್ತೇನೆ. ಸೈಕಾಲಜಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಥೆರಪಿ ಮೊಡ್ಯಾಲಿಟಿಗಳಿದೆ. ಅದರಲ್ಲಿ ಡಯಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಅಂತ ಒಂದಿದೆ. ಅದರ ಸಂಪೂರ್ಣವಾದ ವಿವರಣೆ ಕೊಡಲಿಕ್ಕೆ ಆಗದಿದ್ರೂ ಕೂಡ ಡಯಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಅಂತಂದ್ರೆ ಏನು ಅಂದರೆ,
ಈಗ ಈ ನಾವು ಕಾರ್ಲ್ ಮಾರ್ಕ್ಸ್ನ ವಿಚಾರವಾದಗಳನ್ನು ಓದುವಾಗ ಡಯಲೆಕ್ಟಿಕಲ್ ಮೆಟೀರಿಯಲಿಸಮ್ ಅಂತ ಓದ್ತೇವೆ. ಸೊ ಡಯಲೆಕ್ಟಿಕ್ ಅಂತ ಬೇಸಿಕಲಿ ಭಾಷೆ ಸಂಬಂಧ. ಅಲ್ಲ, ಥೀಸಿಸ್ಸು, ಅದಕ್ಕೆ ಆ್ಯಂಟಿ ಥೀಸಿಸ್ಸು, ಅದರಿಂದ ಆಗುವಂಥ ಸಿಂಥೆಸಿಸ್. ಈಗ ನನ್ನದೇ ಏನೋ ಒಂದು ಯೋಚನೆ ಇರ್ತದೆ, ಅದಕ್ಕೆ ವಿರುದ್ಧವಾದಂಥ ಒಂದು ಯೋಚನೆ ಕೊಡೋದು. ಇದೆರಡರ ಮುಖಾಮುಖಿಯಾಗಿ ಅದರ ಒಂದು ಮುಖಾಮುಖಿಯಿಂದ ಏನೋ ಒಂದು ಹೊಸತು ಸೃಷ್ಟಿ ಆಗ್ತದಲ್ಲ, ಅದರ ಒಂದು ಪ್ರಾಸೆಸ್. ಸೊ ಸೈಕಾಲಜಿಸ್ಟ್ ಹತ್ರ ಬಂದಾಗ ನಾವು ಹೇಳಿದ್ದಕ್ಕೆಲ್ಲವೂ ಸೈಕಾಲಜಿಸ್ಟ್ ಒಪ್ಪಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಸೈಕಾಲಜಿಸ್ಟ್ ಇದು ನೀನು ಮಾಡ್ತಾ ಇರೋದು ತಪ್ಪು ಅಂತ ನೇರವಾಗಿ ಹೇಳುವಂಥ ಹಕ್ಕಿದೆ, ಅಧಿಕಾರವೂ ಇದೆ, ಹೇಳುವಂಥ ಕರ್ತವ್ಯವೂ ಇದೆ, ಮೂರೂ ಇದೆ. ಬಟ್ ಅದನ್ನು ಎಷ್ಟು ನೇರವಾಗಿ ಹೇಳಬೇಕು? ಎಷ್ಟು ನೇರವಾಗಿ ಬೇಕಾದರೂ ಹೇಳ್ಬೋದು. ಹೇಳುವ ರೀತಿಯಲ್ಲಿ ಬೈಬೇಕಾಗಿಲ್ಲ. ಬಹುಶಃ ನನಗೆ ನೀವು ಈ ಥರ ಮಾಡ್ತಾ ಇರೋದು ಸರಿ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವಾಗ ಆ ರೀತಿ ಮಾಡಲಿಕ್ಕೆ ಆಗ್ತದೋ ಆವಾಗ ಮುಖಾಮುಖಿ ಆದರೂ ಕೂಡ ಅದರಲ್ಲಿ ಒಂಥರ ಅದಕ್ಕೆ ಸ್ವೀಕೃತಿ ಇರುವಂಥ ರೀತಿಯಲ್ಲಿ ಹೇಳಬೇಕು. ಅದು ಬಿಟ್ಟು ಬೈಲಿಕ್ಕೆ ಶುರು ಮಾಡಿದ ಕೂಡಲೇ ಅವ್ರಿಗೇನಾಗ್ತದೆ, ನನ್ನ ಯಾವುದೋ ಒಂದು ಸಮಸ್ಯೆ ಇದೆ, ನಾನೇನೋ ಹೇಳ್ಕೊಳ್ತಾ ಇದ್ದೀನಿ, ಬಟ್ ನನ್ನ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಬರೀ ಬೈತಾ ಇದ್ದಾರಲ್ಲ ಅನ್ನುವಂಥ ಪರಿಸ್ಥಿತಿ ಅವ್ರಿಗೆ ಉಂಟಾಗಿತ್ತು. ಸೊ ಹಾಗಾಗಿ ಅವರು ಯಾವ ಸೈಕಾಲಜಿಸ್ಟ್ರು ಹೋಗೋದಿಲ್ಲ ಅಂತ ಹೇಳ್ಕೊಂಡು ಕೂತಿದ್ರು. ಆಮೇಲೆ ಯಾರೊಬ್ಬರು ಸ್ನೇಹಿತರು ನಿಮ್ಮ ಹಾಗೆ ಕೆಲವರಿಗೆ ಒಂದು ಹಿತೈಷಿಗಳು ಅಂತ ಇರ್ತಾರಲ್ಲ, ಅಂಥವರು ಹೇಳ್ತಾರೆ, ಇಲ್ಲ ಈ ಸೈಕಾಲಜಿಸ್ಟ್ರು ಒಂದು ಸರ್ತಿ ಹೋಗು, ನಿನ್ನ ಅನುಭವ ಹಿಂದಿನದ್ದು ಇರ್ಬೋದು, ಆದರೆ ಒಂದು ಸರ್ತಿ ಹೋಗು, ಆವಾಗ ನಿನಗೆ ಏನಾಗ್ತದೆ ಅಂತ ನೋಡು, ಆಗಿಲ್ಲ ಅಂತಂದರೆ ಆಮೇಲೆ ಬಿಟ್ಬಿಡು, ಹೇಗಾರು ನೀವು ಬಿಟ್ಬಿಟ್ಟಿದ್ಯಾ, ಒಂದು ಸರ್ತಿ ಪ್ರಯತ್ನ ಮಾಡಿ ಆಮೇಲೆ ಬಿಡೋದ್ರಲ್ಲಿ ಏನು ನಷ್ಟ ಇಲ್ಲಲ್ಲ ಅಂತ ಹೇಳಿ. ಸೊ ಈ ಆದಂಥ ಸಂದರ್ಭಗಳಲ್ಲಿ ಕೂಡ ಎಷ್ಟೋ ಸರ್ತಿ ಸೈಕಾಲಜಿಸ್ಟ್ ಬರಲಿಕ್ಕೆ ಹಿಂಜರಿತಾರೆ. ಆಮೇಲೆ ಬಂದರು, ಆಮೇಲೆ ಒಂದು ಸೆಷನ್ನಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ಲಿಕ್ಕೆ ಶುರು ಆಯಿತು, ಮತ್ತೆ ನಿರಂತರವಾಗಿ ಬರ್ತಾ ಇದ್ದಾರೆ. ಮತ್ತು ಅವ್ರ ಹತ್ರ ಸುಮಾರು ಚೈಲ್ಡ್ಹುಡ್ ಟ್ರಾಮಾಗಳು ಇದ್ವು. ಒಂದು ಮುಖ್ಯವಾದಂಥ ಒಂದು ಹೃದಯ ವಿದ್ರಾವಕ ಘಟನೆ ಅವ್ರ ಜೀವನದಲ್ಲಿ ಆದ್ದೇನು ಅಂದರೆ, ಅವರ ಅಣ್ಣ ಸೈನಿಕರಾಗಿದ್ದರು, ಸೈನ್ಯದಲ್ಲಿ ಹೋರಾಡ್ತಾ ಮಡಿದಿದ್ರು. ಇವರು ಇನ್ನೂ 16-17 ವರ್ಷದ ವಯಸ್ಸಿನ ಹುಡುಗಿ. ತೀರ್ಕೊಂಡ ಅಣ್ಣನ ಮೃತ ಶರೀರ ಮನೆಗೆ ಬಂದಾಗ ಅದನ್ನು ಸ್ವೀಕರಿಸುವುದು, ಅವ್ರ ತಂದೆ ತಾಯಿ, ಅವ್ರಿಗಾಗುವಂಥ ನೋವು, ಇಡೀ ಕುಟುಂಬವೇ ಒಂಥರ ಶೋಕದಲ್ಲಿದ್ದಾಗ ಆ ಒಂದು ಶೋಕವನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ, ಅಸಹಾಯಕತೆ, ಇದೆಲ್ಲ ಇದ್ದು ಆಕೆಯಲ್ಲಿ. ಆ ಕಾರಣದಿಂದಾಗಿ ಅದು ಮಡುಗಟ್ಟಿದಂಥ ಶೋಕ ಹಾಗೇ ಉಳಿದಿದ್ದ ಕಾರಣ ಆಕೆಗೆ ಹೊಸ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಆಕೆಗೆ ಅದನ್ನು ಫೇಸ್ ಮಾಡಲಿಕ್ಕೆ ಭಯ ಇರ್ತಿತ್ತು. ಹೌದು, PTSD ಇದ್ದಿತ್ತು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದೆ ಸೈಕಾಲಜಿಸ್ಟು ಇಲ್ಲ, ತೊಂದರೆ ಇಲ್ಲ, ನೀನೆಲ್ಲ ಫೇಸ್ ಮಾಡು ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಯಾವಾಗ ಸರಿ ಮಾಡಲಿಕ್ಕೆ ಸಾಧ್ಯ ಆಯಿತೋ ಆವಾಗ ಆಕೆಯ ಜೀವನ ಈಗ ಹರಡಲಿಕ್ಕೆ ಶುರುವಾಗಿದೆ. ಸೊ PTSD ಬಗ್ಗೆ ಹೇಳಿದ್ರಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಟಚ್ ಅಪ್ ಆನ್ ಮಾಡ್ಬೋದಾ? ಸೊ ಹೇಗೆ ಅಂದರೆ ನಮ್ಮ ಲೈಫಲ್ಲಿ ಇಫೆಕ್ಟ್ ಮಾಡುತ್ತೆ ಮತ್ತು ಅದನ್ನು ಹೇಗೆ ನಾವು ಟ್ಯಾಕಲ್ ಮಾಡ್ಕೋಬೇಕು? ಸೊ PTSD ಅಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಫುಲ್ ಫಾರ್ಮು. ಯಾವುದೇ ರೀತಿಯಾದಂಥ ಟ್ರೊಮ್ಯಾಟಿಕ್ ಸಿಚುವೇಶನ್, ಅದು ಕ್ಯಾಟಸ್ಟ್ರೋಫ್ ಇರ್ಬೋದು, ಈಗ ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಸೈಕ್ಲೋನ್ ಇರ್ಬೋದು, ಈ ಥರದ ನೈಸರ್ಗಿಕ ವಿಕೋಪಗಳಿರ್ಬೋದು, ಅಥವಾ ಪರ್ಸನಲ್ ಜೀವನದಲ್ಲಿ ಆದಂಥ ಕ್ರೈಸಿಸ್ಗಳಿರ್ಬೋದು, ಈಗ ಕರಿಯರಲ್ಲಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಬಟ್ ಅದು ತುಂಬಾನೇ ಅವರ ಮನಸ್ಸಿನಲ್ಲಿ ಒಂದು ಟ್ರಾಮಾ ಕ್ರಿಯೇಟ್ ಮಾಡಿರುವಂಥದ್ದು, ಅದರಿಂದಾಗಿ ಬರುವಂಥ ಒಂದು ಇಶ್ಯೂ. ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಲಾಭ ಏನು ಅಂತ, ಇದರಲ್ಲಿ ಟ್ರೀಟ್ ಮಾಡುವಾಗ ಒಬ್ಬ ಸೈಕಾಲಜಿಸ್ಟಿಗೆ ಇದರ ಲಾಭ ಏನು ಅಂತಂದರೆ, ಆ ಸ್ಪೆಸಿಫಿಕ್ ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ ಕ್ಲಿಯರಾಗಿ ನಮಗೆ ಗೊತ್ತಿರ್ತದೆ. ಈಗ ಎಷ್ಟೋ ಸರ್ತಿ ಕೆಲವು ಡಿಸ್ಫಂಕ್ಷನಲ್ ಪ್ಯಾಟರ್ನ್ಗಳನ್ನು ನಾವು ಹುಡುಕುವಾಗ ನಮಗದರ ಮೂಲ ಎಲ್ಲಿ ಅಂತಲೇ ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮಗೆ ಬಹುಶಃ ಈ ಸಿಚುವೇಶನ್ನ ನಂತರ ಏನಾಗಿದೆ ಅನ್ನೋದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಟ್ರಾಮಾ ಆದ ನಂತರ ಆ ವ್ಯಕ್ತಿ ಕೆಲವು ಸರ್ತಿ ಜೀವನದಿಂದಲೇ ಯಾಕೆ ಜೀವನ ಮಾಡಬೇಕು, ಅಥವಾ ಜೀವನದಲ್ಲಿ ಅರ್ಥ ಏನಿದೆ, ಅಥವಾ ಜೀವನದಿಂದ ಸಿಗುವಂಥದ್ದೇನು, ಇಷ್ಟೆಲ್ಲ ನಾನು ಒದ್ದಾಡಿ ನಾನು ಲ್ಯಾಂಡ್ ಆದ ಎಲ್ಲಿ, ಈ ಥರದ ಪರ್ಪಸ್ ಅಥವಾ ಲೈಫ್ ಪ್ರತಿಯೊಬ್ಬರು ಇದರಲ್ಲೂ ಕೂಡ ಅದು ಹೊರಗೆ ಬರೋ ರೀತಿ ಬೇರೆ ಬೇರೆ ಇರ್ಬೋದು. ಹೌದು. ಸೊ ಈ ಥರದ ಪ್ರಶ್ನೆಗಳು ಕೇಳಲಿಕ್ಕೆ ಶುರು ಮಾಡ್ತಾರೆ, ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ಸ್ ಬರಲಿಕ್ಕೆ ಶುರು ಆಗ್ತದೆ. ಈ ಕೋವಿಡ್ನಲ್ಲೂ ಅದೇ ಥರ ಆಗಿತ್ತು. ಈಗ ಎಷ್ಟೋ ಜನ ತಮ್ಮದೇ ಮನೆಯ ಮಂದಿಗಳು ಹುಷಾರಾಗಿದ್ದವರು ನಾಳೆ ಆಸ್ಪತ್ರೆಗೆ ಸೇರಿ ಮರುದಿವಸ ಮನೆಗೆ ವಾಪಸ್ ಬರದಂಥ ಪರಿಸ್ಥಿತಿ ಅಥವಾ ಜೀವವೇ ಇಲ್ಲದಂಥ ಸ್ಥಿತಿ ಆದಾಗ ಅವರು ಅದನ್ನು ಹೇಗೆ ಸ್ವೀಕರಿಸೋದು ಅನ್ನುವಂಥ ಹಾಗಿದ್ರೆ ಜೀವನ ಕರ್ತ ಏನು ಅನ್ನುವಂಥ ಪ್ರಶ್ನೆಗಳೆಲ್ಲ ಬರ್ತವೆ. ಸೊ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ನ ಟ್ರೀಟ್ ಮಾಡೋದು ಮೂಲ ಹುಡುಕ್ಲಿಕ್ಕೆ ಎಷ್ಟು ಸುಲಭವೋ ಅದನ್ನು
ಸಂಭಾಳಿಸ್ಲಿಕ್ಕೆ ಅಷ್ಟೇ ಚಾಲೆಂಜಿಂಗ್ ಆಗಿ ಕೂಡ ಇರ್ತದೆ. ಓಕೆ, ಅದರಲ್ಲಿ ವಿಧಗಳು ಇದೆ ಅಂತನಾ ಅಥವಾ ಹೇಗೆ? ಅಂದರೆ ಅದು ಡಿಪೆಂಡ್ಸ್ ಆನ್ ದ ಪರ್ಸನ್. ಹಾಂ, ಅಂದರೆ ಆ ಟ್ರಾಮಾದ ಇಂಟೆನ್ಸಿಟಿ ಏನೋ ಅದರಿಂದ, ಈಗ ಉದಾಹರಣೆಗೆ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿದೆ ಅಂತಂದರೆ ನಾವು ಸರಿ ಹಣ ಹೋಗಿದೆ ಸರಿ, ಆದರೆ ಅಟ್ಲೀಸ್ಟ್ ನಿನಗೆ ಕೆಲಸ ಮಾಡಿ ಗಳಿಸುವಂಥ ಶಕ್ತಿ ಇದೆಯಲ್ಲ ಅದನ್ನು ಬಳಸೋಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಕೇಸ್ ಟು ಕೇಸ್ ಬೇರೆ ಬೇರೆ. ಬೇರೆ ಬೇರೆ ಆಗ್ತದೆ. ಈಗ ಯಾರೋ ತೀರ್ಕೊಂಡಿದ್ದಾರೆ ಅಂತಂದರೆ ಅಲ್ಲಿ ನಾವು ಇಟ್ಸ್ ಓಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಥಿಂಗ್ ಇಸ್ ಓಕೆ ದೇರ್. ಎಕ್ಸಾಕ್ಟ್ ಅಲ್ವಾ? ಅಂತಹ ಸಂದರ್ಭದಲ್ಲಿ ಗ್ರೀಫ್ ಸಿಚುವೇಶನ್ನಲ್ಲಿ ಅವರಿಗೆ ಅಕ್ಸೆಪ್ಟೆನ್ಸ್, ಆ ದುಃಖವನ್ನು ಫಸ್ಟು ಅನುಭವಿಸಿ ಆಮೇಲೆ ಇನ್ನೀಗ ಇದೇ ನಿಜ ನನ್ನ ಜೀವನದ ಸತ್ಯ ರಿಯಾಲಿಟಿ ಇದು ಅಂತ ಅಂದುಕೊಂಡು ಆಮೇಲೆ ಮುಂದೆ ಹೋಗುವಂಥ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಯಾವುದೇ ಸೈಕಾಲಜಿಕಲ್ ಥೆರಪಿ ಕೂಡ ಒಂದು ಪರೀಕ್ಷೆ ಇದ್ದಂಗೆ. ನಮಗೆ ಮುಂಚೆನೇ ಆನ್ಸರ್ ಗೊತ್ತಿರೋದಿಲ್ಲ. ಕ್ಲೈಂಟ್ಗಳ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಯು ಕೀಪ್ ಸೇಯಿಂಗ್ ದಟ್. ಹೌದು, ಅದರ ಉದಾಹರಣೆಗಳು ನಮ್ಗೆ ಸಿಗ್ತಾ ಇರ್ತವೆ. ಬಟ್ ಥ್ಯಾಂಕ್ ಯು. ಸೊ ಯಾರೇ ಒಬ್ಬ ಸೈಕಾಲಜಿಸ್ಟ್ ಆದರೂ ಕೂಡ ನೀವು ನಿಮ್ಮ ಒಂದು ಅಸೆಸ್ಮೆಂಟಲ್ಲಿ ಮುಖ್ಯ ಆಗುತ್ತೆ. ಅವರು ಯಾವ ರೀತಿಯ ಸೈಕಾಲಜಿಸ್ಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೌದು. ಅಂದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಮೇ ಬಿ ಆ ಸೈಕಾಲಜಿಸ್ಟ್ನ ಸಿಚುವೇಶನ್ನ ಆ ಥರ ಇತ್ತು ಅಂತಲೂ ಹೇಳ್ಬೋದು. ಯಾಕಂದರೆ ಅವರು ಕೂಡ ಒಬ್ಬ ಮನುಷ್ಯರೇ, ಹಾಗಾಗಿ ಅದು ಇರಲೂಬಹುದು ಆ ಪರಿಸ್ಥಿತಿಲಿ. ಬಟ್ ಅವರು ಅದರಿಂದಾಗ ಒಂದು ಟ್ರಾಮಾನ ಎದುರಿಸ್ಬೇಕಾಯಿತು. ಅವರ ಲೈಫ್ನಲ್ಲಿದ್ದ ಟ್ರಾಮಾ ಬೇರೆ, ಅದರಿಂದ ಬಂದಂತಹ ಟ್ರಾಮಾ ಬೇರೆ. ಅದರಿಂದಾಗಿ ಅವರು ಸೈಕಾಲಜಿಸ್ಟ್ ಹತ್ರ ಹೋಗದೆ ಇನ್ನೊಂದಷ್ಟು ವರ್ಷ ಅನುಭವಿಸ್ಬೇಕಾಗಿ ಬಂತು. ಬಟ್ ಸರಿಯಾದ ಸೈಕಾಲಜಿಸ್ಟ್ ಆಗಲಿ, ಸರಿಯಾದ ಗೈಡೆನ್ಸ್ ನಮ್ಮ ಜೀವನದಲ್ಲಿ ಸಿಕ್ಕರೆ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಸಾಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದು ಈ ಹೊತ್ತಿನ ಮನಸ್ಸೇ ಓ ಮನಸ್ಸೇ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.